ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಲ್ವೇ ಹುಡುಗಿ, ಹಿಂದಿನ ತರ ವೇಷ ಹಾಕಲ್ಲ, ಈ ಮನೆಗೆ ತಕ್ಕನಾಗಿರ್ತೀನಿ ಅಂತ ಹೇಳಿಬಿಟ್ಟು ಮತ್ತೆ ಅದೇ ಹಳೆ ಅವತಾರ ಹಾಕೋತಿದೆಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಮೈ ಗಾಡ್, ಇಷ್ಟು ಸಲ ನಾವೆಲ್ಲರೂ ಪ್ರಶ್ನೆ ಕೇಳ್ತಾ ಇದ್ರು ನೀನ್ ಸುಮ್ಮನೆ ನಿಂತಿದ್ಯಲ್ಲ. ದಿಸ್ ಇಸ್ ರಿಡಿಕ್ಯುಲಸ್ ಸತ್ಯ. ನೋಡಮ್ಮ, ದೊಡ್ಡವರು ಪ್ರಶ್ನೆ ಮಾಡಿದಾಗ ಉತ್ತರ ಕೊಡೋದು ಒಂದು ಮರ್ಯಾದೆ. ಇಷ್ಟೊಂದು ಉದ್ಘಾಟತನ ಯಾವತ್ತೂ ಒಳ್ಳೆಯದಲ್ಲ. ಮದುವೆ ಆದಮೇಲೆ ಸೀರೆ ಮಾತ್ರ ಉಟ್ಕೊಬೇಕು ಅಂತ ರೂಲ್ಸ್ ಇದೆಯಾ? ಬೇರೆಯವ್ರ ವಿಚಾರ ನನಗೆ ಗೊತ್ತಿಲ್ಲ, ಆದ್ರೆ ಕೋಟೆ ಮನೇಲಂತೂ ಆ ರೂಲ್ಸ್ ಇದೆ. ಅತ್ತೆಗೆ ನಾನು ಪ್ಯಾಂಟಿ ಶರ್ಟ್ ಹಾಕೊಂಡು ಹುಡುಗರ ಥರ ಇದ್ರೆ ಇಷ್ಟ ಆಗಲ್ಲ. ಆದ್ರೆ ನಿಮ್ಮ ಅತ್ತೆ ಇವಾಗ ಇಲ್ವಲ್ಲ. ಹೆಲೋ, ನಾನು ಅತ್ತೆ ಇದ್ದಾಗ ಒಂಥರ, ಇಲ್ದೇ ಇದ್ದಾಗ ಒಂಥರ ಇರೋ ಹುಡುಗಿ ಅಲ್ಲ. ಎಲ್ಲಾ ಕಡೆನೂ ಒಂದೇ ತರ. ಈಗ ನೀನ್ ಹೇಳ್ದೆ ಅಂತ ನಾನು ಈ ಪ್ಯಾಂಟಿ ಶರ್ಟ್ ಹಾಕಿದ್ರೆ ಅತ್ತೆಗೆ ಮೋಸ ಮಾಡ್ದಂಗ ಆಗುತ್ತೆ. ನಾನು ಆ ಕೆಲಸ ಮಾಡಲ್ಲ. ಸತ್ಯ, ಅಕ್ಕ ಕೇಳ್ತಾ ಇದ್ದಾರಲ್ಲ, ಅದೇನು ಅಂತ ಹೇಳ್ಬಿಡಮ್ಮ. ಅದು ನಾನು ಬೇಕು ಅಂತ ಹಾಕೊಂಡಿದ್ದಲ್ಲ ಚಿಕ್ಕತ್ತೆ. ಓ, ಹಾಗಾದ್ರೆ ಬೇಡ ಅಂತ ಹಾಕೊಂಡ್ಯಾ? ಅಥವಾ ಯಾರಾದ್ರೂ ಬಲವಂತ ಮಾಡಿದ್ರು ಅಂತ ಹಾಕೊಂಡ್ಯಾ? ಇಲ್ಲ, ಅದು ಹಾಗಲ್ಲ. ಮತ್ತಿನ್ ಹೇಗೆ? ಕಣ್ಣು ಮುಂದೆ ಸಾಕ್ಷಿ ಇದ್ರು ಸುಳ್ಳು ಹೇಳ್ತೀಯಾ? ನಾಚಿಕೆ ಆಗ್ಬೇಕು ನಿನಗೆ. ತಪ್ಪಾಯ್ತು, ಇನ್ನೊಂದ್ಸಲ ಹೀಗೆ ಮಾಡಲ್ಲ, ಕ್ಷಮಿಸ್ಬಿಡಿ. ಇದನ್ನೇ ಚಾಳಿ ಮಾಡ್ಕೊಂಡ್ಬಿಟ್ಟಿದೀಯಾ. ತಪ್ಪು ಮಾಡೋದು, ಕ್ಷಮೆ ಕೇಳೋದು. ತಪ್ಪು ಮಾಡಿದವ್ರನ್ನ ಕ್ಷಮಿಸ್ತಾರೆ, ಮೋಸ ಮಾಡಿದವ್ರನ್ನಲ್ಲ. ಹೀಗೆ ಒಳಗೊಂದು ಹೊರಗೊಂದು ಮಾಡೋರ್ಗಂತೂ ಕ್ಷಮೆನೇ ಇಲ್ಲ. ಅಮ್ಮ, ನೀನು ಇವಳು ಬದಲಾಗ್ತಾಳೆ ಅಂತ ಕಾಯ್ತಿದ್ಯಾ? ನಿನಗೆ ಏನು ಹೇಳಬೇಕು ಅನ್ನೋದೇ ಅರ್ಥ ಆಗ್ತಿಲ್ಲ ಅಮ್ಮ. ನಾಯಿ ಬಾಲಕ್ಕೆ ದಬ್ಬೆ ಕಟ್ಟಿದ್ರೆ ಎಲ್ಲಿ ಸರಿ ಹೋಗುತ್ತೆ? ಅದನ್ನ ನಾನ್ ತಿಳ್ಕೋಬೇಕಾಗಿತ್ತು. ಸಾಕು, ನಿಲ್ಸಿಮ್ಮ. ಸತ್ಯ ಸುಮ್ಮನಿದ್ದಾಳೆ ಅಂತ ಎಲ್ಲರೂ ಸೇರ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಇದ್ದೀರಾ. ನಿಲ್ಸಿ, ಸಾಕು. ಏನಂತೆ? ನನಗೆ ಸಾಕು ನಿಲ್ಸುವಂತನ? ಮತ್ತಿನ್ ಏನಮ್ಮ, ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ, ಯಾವುದೋ ಚಿಕ್ಕ ಮ್ಯಾಟರ್ ಇಟ್ಕೊಂಡು ಸತ್ಯನಿಗೆ ಬೈತಾನೆ ಇದ್ದೀರಾ. ತಪ್ಪಲ್ವಾ? ಸರಿ ತಪ್ಪು ಏನು ಅಂತ ನನಗೆ ಹೇಳ್ಕೊಡೋಷ್ಟು ದೊಡ್ಡವನಾಗ್ಬಿಟ್ಟಿಯಾ?
ಏಯ್ ಕಾರ್ತಿಕ್, ಯಾರ ಹತ್ರ ಮಾತಾಡ್ತಿದ್ಯಾ ಅನ್ನೋ ಸೆನ್ಸ್ ಇದೆಯಾ ನಿನಗೆ? ಅಮ್ಮನ್ಗೆ ಹರ್ಟ್ ಮಾಡ್ತಿದ್ಯಾ? ಹಾಗಿದ್ರೆ ನೀವೆಲ್ಲ ಸೇರ್ಕೊಂಡು ಸತ್ಯಂಗ್ ಹರ್ಟ್ ಮಾಡ್ಬೋದಾ? ಕಾರ್ತಿಕ, ನೀನು ಹದ್ದು ಮೀರಿ ಮಾತಾಡ್ತಾ ಇದೀಯಾ. ಅದಕ್ಕೆ ಮುಂದೆ ಹೇಗೆ ನಡ್ಕೋಬೇಕು ಅನ್ನೋದನ್ನ ನಿನಗೆ ಹೊಸದಾಗಿ ಹೇಳಬೇಕಾಗಿಲ್ಲ. ಮಾತಾಡ್ಲಿ ಬಿಡು ಲಕ್ಷ್ಮಣ, ಎದೆ ಎತ್ತರಕ್ಕೆ ಬೆಳೆದಿರೋ ಮಗ ಮಾತಾಡ್ಲಿ. ದಿಸ್ ಇಸ್ ಟೂ ಮಚ್ ಕಾರ್ತಿಕ್. ತಪ್ಪು ಮಾಡಿರೋದು ನಿನ್ನ ಹೆಂಡತಿ, ಆದ್ರೆ ನೀನು ಅಮ್ಮನ ಬಾಯಿ ಮುಚ್ಚಿಸ್ತಾ ಇದೀಯಾ? ಸತ್ಯ ತಪ್ಪು ಮಾಡಿಲ್ಲ ಅಕ್ಕ. ಅದಕ್ಕೆ ಅವಳ ಪರವಾಗಿ ಮಾತಾಡ್ತಾ ಇದ್ದೀನಿ. ಅವಳು ಸುಮ್ಮಿದ್ದಾಳೆ ಅಂತ ಮಾತ್ರಕ್ಕೆ ಅವಳು ತಪ್ಪು ಮಾಡಿದಾಳೆ ಅಂತ ಅರ್ಥ ಅಲ್ಲ. ಮೈಂಡೆಡ್. ಅಂದ್ರೆ ನಿನ್ ಪ್ರಕಾರ ಇವಳು ತಪ್ಪು ಮಾಡಿಲ್ಲ ಅಂತನಾ? ಸಾಕ್ಷಿ ತೋರಿಸಿದ್ರು ಇವಳೇ ಸರಿ ಅಂತನಾ? ಯಾವ್ದಮ್ಮ ಸಾಕ್ಷಿ? ಅವಳು ಡ್ರೆಸ್ ಚೇಂಜ್ ಮಾಡಿದ್ ಸತ್ಯ, ಆದ್ರೆ ಅದು ತಪ್ಪು ಹೇಗಾಗುತ್ತೆ? ಅಮ್ಮನ ಪ್ರಕಾರ ಅದು ತಪ್ಪೇ. ಯಾರೋ ಕದ್ದು ಮುಚ್ಚಿ ತೆಗ್ದಿರೋ ಫೋಟೋನ ಇಟ್ಕೊಂಡು ಮಾತಾಡ್ತೀರಾ ಅಂದ್ರೆ ಯಾರೋ ಮೂರನೇವರೇ ಹೆಚ್ಚಾದ್ರು, ನಾವಲ್ಲ. ಮೈಂಡ್ ಯೋರ್ ಟಂಗ್ ಕಾರ್ತಿಕ್. ಶಟ್ ಅಪ್. ನೀನ್ ಮಾತಾಡ್ಬೇಡ. ನಿಮಗೆ ನಿಜವಾಗ್ಲೂ ಅವತ್ತು ಏನಾಯ್ತು ಅಂತ ಬೇಕೋ ಅಥವಾ ಸತ್ಯ ಮಾಡಿ ತಪ್ಪು ಅಂತ ಸಾಧಿಸ್ಬೇಕೋ ಮೊದಲು ಅದನ್ನು ಡಿಸೈಡ್ ಮಾಡಿ. ಅದಾದ್ಮೇಲೆ ಮುಂದಕ್ಕೆ ಮಾತಾಡೋಣ. ಹೌದಾ ಕಾರ್ತಿಕ್? ಸರಿ, ಹಾಗಾದರೆ ಹೇಳು, ಅವತ್ತೇನಾಯಿತು ಅಂತ. ಮತ್ತೆ ಶುರುವಾಯ್ತು ಈ ಕರ್ಮ. ಇದೇ ಗುಡ್ಸ್ಲು, ಇದೇ ಪಾತ್ರೆ, ಇದೇ ಕೊಟ್ಟಿಗೆ. ಹೇಗೆಲ್ಲ ಇರಬೇಕು ಅಂತ ಆಸೆ ಪಟ್ಟಿದೆ. ನನ್ನ ಆಸೆ ಕನಸು ಎಲ್ಲ ಈ ಬಚ್ಲು ನೀರಲ್ಲಿ ತೊಳ್ದು ಹೋಗೋ ಥರ ಆಗೋಯ್ತು. ಈ ಬಾಲ ಬೇರೆ ನನ್ನ ಹಿಂದೆ ಬಿದ್ದು ಬಿದ್ದು ಸಾಯ್ತಾನೆ. ಆದ್ರೆ ಅಪ್ಪನ ಎದುರಿಸೋ ಧೈರ್ಯನೇ ಇಲ್ಲ. ಹೇಳಿ, ಇವನು ಚೂರು ಮನ್ಸು ಮಾಡಿದಿದ್ರೆ ನಾವಿಷ್ಟೊತ್ತಿಗೆ ಅವನ ಮ್ಯಾನ್ಷನಲ್ಲಿ ಇರ್ಬೋದಾಗಿತ್ತು. ಛೇ, ಇವನು ನಂಬ್ಕೊಂಡು ಬಂದಿದ್ದಕ್ಕೆ ಸರಿಯಾಗಿ ಅನುಭವಿಸ್ತಾ ಇದ್ದೀನಿ.
ಸುತ್ತಮುತ್ತ ಯಾರೂ ಇಲ್ಲ, ಇಲ್ಲಿ ನಾನು ನೀನೇ ಎಲ್ಲ, ಬಾರೇ ಸನಿಹಕ್ಕೆ ಕೆಂಪು ಕೆನ್ನೆಗೆ ಜೇನ ಅದರಕ್ಕೆ ಕೊಡುವೆ ಕಾಣಿಕೆ. ಏನಿದು ಅಸಹ್ಯ? ಯಾವುದು ದಿವ್ಯಾ? ತಪ್ಕೊಳ್ಳೋದು ಮುತ್ಕೊಳ್ಳೋದು, ಚಿಚಿ, ನನಗಿದೆಲ್ಲ ಇಷ್ಟ ಆಗಲ್ಲ. ತಪ್ಕೊಂಡ್ರು ನನ್ನ ಹೆಂಡ್ತಿನೇ ತಾನೆ. ಕೆಲಸ ಮಾಡ್ತಾ ಇರೋದು ಕಾಣಿಸ್ತಿಲ್ವಾ? ಡಿಸ್ಟರ್ಬ್ ಮಾಡಬೇಡ. ಏನ್ ದಿವ್ಯಾ ನೀನು ಸ್ವಲ್ಪನೂ ರೊಮ್ಯಾಂಟಿಕ್ಕೇ ಇಲ್ಲ. ರೊಮ್ಯಾನ್ಸ್ ಮನೆ ಹಾಳಾಯ್ತು. ನಿಮ್ಮ ಮನೆ ಕೆಲಸ ಮಾಡಿ ಮಾಡಿ ಕೈ ಎಲ್ಲ ಸೌದ್ ಹೋಗಿದೆ, ಸೊಂಟ ಬಿದ್ದು ಹೋಗಿದೆ. ಇದ್ರ ಮಧ್ಯೆ ರೊಮ್ಯಾನ್ಸ್ ಬೇಕಾ? ಕೋಪ ಮಾಡ್ಕೋಬೇಡ ದಿವ್ಯಾ, ಮೊನ್ನೆ ನಡೆದಿದ್ದೆಲ್ಲ ಹಾಗೆ ಫ್ಲ್ಯಾಶ್ ಕಟ್ಟಲ್ಲಿ ಬರ್ತಾ ಇತ್ತು, ಅದಕ್ಕೆ ಸ್ವಲ್ಪ ಹೊಳೆ ಕತ್ತೆ ಇಟ್ಕೊಂಡು ನಾಟಕ ಆಡಕ್ ಬಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಹೋಗ್ಲಿ ಬಿಡು ದಿವ್ಯಾ, ಸಿಟ್ಟು ಮಾಡ್ಕೋಬೇಡ. ನೀನು ಸಿಟ್ಟು ಮಾಡ್ಕೊಂಡ್ರೆ ತುಂಬ ಮುದ್ದಾಗಿ ಕಾಣಿಸ್ತೀಯ. ಆಮೇಲೆ ನನಗೇನೇನೋ ಅನಿಸ್ಬಿಡುತ್ತಪ್ಪ. ಬಾಲ, ಇವಾಗ ಇಲ್ಲಿಂದ ಹೋಗ್ತೀಯ ಅಥವಾ ಇನ್ನೂ ಉಗ್ಸ್ಕೋಬೇಕಾ? ಹೋಗ್ತೀನಿ ಬಿಡು. ಮಾತು ಮಾತಾಡದೆ ಮೋಹಕ ಮೋಸವ ಮಾಡಿದೆ. ಅರ್ಥ ಆಯ್ತು. ಇದು ಬೇರೆ ಕೇಡು. ನಿನ್ನನ್ನೇ ಕೇಳ್ತಾ ಇರೋದು ಕಾರ್ತಿಕ್, ಹೇಳು ಅದೇನಾಯಿತು ಅಂತ. ಚಿಕ್ಕಪ್ಪ, ಅದು ಹುಡುಗಿ, ನೀನೇನು ಅವ್ನು ತಡೆಯೋದು? ಅವನು ಏನು ಹೇಳಬೇಕು ಅಂತಿದ್ದಾನೋ ಹೇಳಿ ಬಿಡು. ನಿನ್ನಿಂದಾಗಿ ಈಗಾಗಲೇ ನನ್ನ ವಿರುದ್ಧವಾಗಿ ಮಾತಾಡಾಗಿದೆ ಅವನು. ಇನ್ನೇನು ಉಳಿದಿಲ್ಲ. ಅವನೇನು ಮಾತಾಡಬೇಕು ಅಂತನೋ ಮಾತಾಡಲಿ. ಇವಳ್ದು ಮಾಸ್ಟರ್ ಮೈಂಡ್ ಅಮ್ಮ. ಯಾವಾಗ ಎಲ್ಲಿ ಹೇಗೆ ಮಾತಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತು. ಅದಕ್ಕೆ ಅಲ್ವಾ ಇಲ್ಲಿಂದ ಕಾರಲ್ಲಿ ಹೋಗ್ಬೇಕಾದ್ರೆ ಸೀರೆ ಉಟ್ಕೊಂಡು ಹೋಗಿ ಮಧ್ಯದಲ್ಲಿ ಕಾರ್ ನಿಲ್ಲಿಸಿ ವೇಷ ಬದಲಾಯಿಸಿ ಬೈಕಲ್ಲಿ ಹೋಗಿದ್ದಿತ್ತು. ವಾವ್, ವಾಟ್ ಅ ಪ್ಲಾನಿಂಗ್ ಸತ್ಯ. ಅಕ್ಕ ಶಡಪ್. ಬಾಯಿ ಮುಚ್ಕೊಂಡಿರಕ್ಕೆ ಏನ್ ತಗೊಂತೀಯ ನೀನು? ನೀನು ನನಗೆ ಶಟಪ್ ಅಂದ್ಯಾ? ನೀನು ತುಂಬ ಬದಲಾಗೋಗಿದ್ಯಾ ಕಾರ್ತಿಕ್. ಮೊದಲೇ ಮನೆ ಹೊತ್ತುರಿತಾ ಇದೆ, ಅದಕ್ಕೆ ನೀನು ತುಪ್ಪ ಸುರಿತಾ ಇದೆಯಲ್ಲ. ಏನ್ ಹೇಳ್ಬೇಕು ನಿನ್ಗೆ? ಇವಾಗ ಏನ್ ನಿಮ್ ಪ್ರಾಬ್ಲಮ್? ಸತ್ಯ ಸೀರೆ ಬಿಟ್ಟು ಪ್ಯಾಂಟು ಶರ್ಟ್ ಹಾಕೊಂಡ್ಲು ಅಂತಾನಾ? ಸೋ ವಾಟ್? ಅವಳಿಗೆ ಏನ್ ಇಷ್ಟನೋ ಆ ತರ ಬಟ್ಟೆ ಅವಳು ಹಾಕೋತಾಳೆ. ನೀನ್ ಯಾರು ಕೇಳಕ್ಕೆ? ಕಾರ್ತಿಕ್, ಏನ್ ಕಾರ್ತಿಕ್? ನಿನ್ನ ನೀನ್ ನೋಡ್ಕೊಂಡಿದ್ಯಾ? ನೀನ್ ಯಾವ ತರ ಬಟ್ಟೆ ಹಾಕೋತ್ಯಾ? ನಾನು ಸೀರೆನೇ ಉಟ್ಕೊಳ್ಳೋದು. ಸೀರೆನೆ, ಆದ್ರೆ ಫ್ಯಾಷನ್ ಹೆಸರಲ್ಲಿ ನಿನ್ಗೆ ಹೇಗ್ ಬೇಕೋ ನೀನ್ ಹಾಗೆ ಉಟ್ಕೋತ್ಯಾ. ಆದ್ರೆ ಬೇರೆಯವರು ಅವ್ರಿಗೆ ಏನ್ ಇಷ್ಟನೋ ಆ ತರ ಬಟ್ಟೆ ಹಾಕೊಂಡ್ರೆ ನಿನಗೆ ಪ್ರಾಬ್ಲಮ್. ನೋಡಿದ್ಯಮ್ಮ,
ಸ್ವಂತ ಅಕ್ಕ ಅನ್ನೋದು ನೋಡದೆ ನಾನು ಹಾಕೊಳ್ಳೋ ಬಟ್ಟೆ ಬಗ್ಗೆನೇ ಕಾಮೆಂಟ್ ಮಾಡ್ತಿದ್ದಾನೆ. ಅಕ್ಕ ಪ್ಲೀಸ್, ನಾನ್ ನಿನ್ ಜೊತೆ ಮಾತಾಡ್ತಾ ಇರೋದು, ಸೊ ನೀನ್ ನನ್ನ ಜೊತೆ ಮಾತಾಡು. ಅಮ್ಮನ್ನ ಮಧ್ಯಕ್ಕೆ ಹೇಳಿಬೇಡ. ಬೈ ದ ವೇ, ನಾನ್ ನಿನ್ ಬಟ್ಟೆ ಬಗ್ಗೆ ಯಾವತ್ತೂ ಕಮೆಂಟ್ ಮಾಡಿಲ್ಲ, ಮಾಡೋದು ಇಲ್ಲ. ದಟ್ಸ್ ಯೋರ್ ಫ್ರೀಡಮ್. ಬಟ್ ಫ್ರೀಡಮ್ ಅನ್ನೋದು ಎಲ್ರಿಗೂ ಒಂದೇ ಅಂತ ಹೇಳೋದಕ್ಕೆ ಈ ತರ ಮಾತಾಡಿದೆ. ಸೊ ಅಕಾರ್ಡಿಂಗ್ ಟು ಯು ಸತ್ಯ ಮಾಡಿದ್ದು ತಪ್ಪೇ ಅಲ್ವಾ? ಖಂಡಿತವಾಗ್ಲೂ ಅಲ್ಲ. ನೀನ್ ಮಾತ್ರ ನಿನಗೆ ಹೇಗ್ ಬೇಕೋ ಆಗಿರ್ಬೋದು, ಆದ್ರೆ ನನ್ನ ಹೆಂಡತಿ ಸೀರೆ ಮಾತ್ರನೇ ಉಟ್ಕೊಬೇಕು, ಬೇರೆ ಬಟ್ಟೆ ಹಾಕೊಬಾರ್ದು ಅಂದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಕಾರ್ತಿಕ್, ನಿನ್ ಹೆಂಡತಿ ಪರ ವಹಿಸ್ಕೊಂಡು ಮನೆಯವ್ರನ್ನ ಬಿಟ್ಕೊಡ್ತಾ ಇದೀಯಾ? ಇದೇನೇ ನಾನು ಕಲ್ಸಿರೋದು? ಸತ್ಯ ಕೂಡ ಈ ಮನೆಯವಳೆ. ಅಷ್ಟಕ್ಕೂ ಇದರಲ್ಲಿ ಸತ್ಯನ್ ಯಾವ ತಪ್ಪು ಇಲ್ಲ. ಬೈಕ್ ರೈಡ್ ಪ್ಲಾನ್ ಮಾಡಿದ್ ನಾನು, ಆ ತರ ಬಟ್ಟೆ ಹಾಕು ಅಂತ ಇವಳಿಗೆ ಫೋರ್ಸ್ ಮಾಡಿದ್ದು ನಾನೇ. ನೀವು ಬೈಬೇಕು ಅಂತಿದ್ರೆ ಸತ್ಯನಿಗೆ ಬೈಬೇಡಿ, ನನಗೆ ಬೈರಿ. ನೋಡಿದ್ಯಮ್ಮ ಯಾವ ಥರ ಪ್ಲೇಟ್ ಚೇಂಜ್ ಮಾಡ್ತಿದ್ದಾನೆ ಅಂತ? ಅವನ ಹೆಂಡತಿ ಮಾಡಿರೋ ತಪ್ಪನ್ನ ಅವನ ಮೇಲೆ ಹಾಕೋತಾ ಇದ್ದಾನೆ. ಯಾವ ಥರ ಟ್ರೈನಿಂಗ್ ಕೊಟ್ಟಿದ್ಯಾ ಸತ್ಯ, ಗ್ರೇಟ್. ಯಾಕೋ ಹೀಗಿದ್ಯಾ? ನಿನ್ನ ಈಗ ನೋಡೋಕ್ಕಾಗಲ್ಲ ಕಣೋ. ಹ್ಞೂ ಕಣೋ ರಾಕಿ, ಆಗೋದೆಲ್ಲ ಆಗ್ಬಿಡ್ತು. ಇವಾಗ ಏನು ಮಾಡೋಕ್ಕೂ ಆಗಲ್ಲ. ಸತ್ಯ ಬರ್ತಾಳೆ ಅಂತ ಗೊತ್ತಲ್ಲ, ಅದಕ್ಕೆ ಇವನು ಹೀಗಿದ್ದಾನೆ. ಅವಳು ಬಂದರೆ ಅವಳನ್ನ ಹೇಗೋ ಫೇಸ್ ಮಾಡೋದು? ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕೆ ಎಲ್ಲೋ ಮುಖ ಇರುತ್ತೆ. ನೀನೇನು ಬೇಕಂತ ಮಾಡ್ದಾ? ಸತ್ಯಂಗೆ ಅರ್ಥ ಆಗದ್ ಬಿಡೋ. ಸತ್ಯ ನನಗೋಸ್ಕರ ಎಷ್ಟೊಂದು ಕಷ್ಟಪಟ್ಟಿದ್ದಾಳೆ, ನನ್ನನ್ನು ಗೆಲ್ಸೋಕ್ಕೋಸ್ಕರ ಎಷ್ಟು ಒದ್ದಾಡಿದ್ದಾಳೆ. ಆದರೆ ಈಗ ನಾನು ಅವಳನ್ನ ಸೋಲಿಸ್ಬಿಟ್ಟೆ ಕಂಡ್ರು. ಸಾಕು ನಿಲ್ಸಲೋ. ಏನೋ ಸೋಲು ಗೆಲುವನ್ನ ಒಂದು ಪರೀಕ್ಷೆ ಡಿಸೈಡ್ ಮಾಡಿಬಿಡುತ್ತಾ? ಹೌದಪ್ಪ, ಈ ಸರಿ ಪರೀಕ್ಷೆ ಬರೆಯೋಕ್ಕಾಗಲಿಲ್ಲ, ಆದರೆ ಮುಂದಿನ ಸರಿ ಬರೀಬೋದಲ್ಲ. ಇಷ್ಟಕ್ಕೆ ಅಷ್ಟೊಂದು ಬೇಜಾರಾದರೆ ಹೇಗೋ?
ನನ್ನಿಂದ ಅವಳ ಖುಷಿ ಹಾಳಾಗಬಾರ್ದು. ಮತ್ತೆ ಇವಾಗ ಏನು ಮಾಡೋದು? ಸದ್ಯಕ್ಕೆ ಅವಳಿಗೆ ನಿಜ ಹೇಳೋದು ಬೇಡ ಕಣ್ರೋ. ಏನು ಹೇಳಬೇಡಿ ಪ್ಲೀಸ್, ನನಗೋಸ್ಕರ. ಅಕ್ಕ, ಸತ್ಯನ್ಗೆ ಯಾಕೆ ಟಾಂಗ್ ಕೊಡ್ತಾ ಇದ್ಯಾ? ಅಷ್ಟಕ್ಕೂ ಟ್ರೈನ್ ಮಾಡಕ್ಕೆ ನಾನೇನ್ ಚಿಕ್ಕ ಮಗುನ? ಇಷ್ಟೊಂದು ಸಿಲ್ಲಿಯಾಗಿ ಆಡ್ಬೇಡಕ್ಕಿರ್ತಾನ? ನಿನಗೆ ಸೂಟ್ ಆಗಲ್ಲ. ಅಷ್ಟಕ್ಕೂ ಸತ್ಯ ನನ್ನ ಹೆಂಡತಿ. ಅವಳು ಯಾವ ಥರ ಬಟ್ಟೆ ಹಾಕೋಬೇಕು ಹಾಕೋಬಾರ್ದು ಡಿಸೈಡ್ ಮಾಡಬೇಕಾಗಿರೋದು ನಾನು. ಬೇರೆ ಯಾರು ಈ ವಿಷಯದ ಬಗ್ಗೆ ಮಾತಾಡಬೇಡಿ.